ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಬಲನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದು ಯಾವ ವಿಚಾರಕ್ಕೆ? ರಾಮ್ ಸರ್ಗೆ ವಿಷ ಹಾಕಿದಕ್ಕೆ. ಆಕ್ಸಿಡೆಂಟ್ ಮಾಡಿ ನಿನ್ನ ಕೊಲೆ ಪ್ರಯತ್ನ ಪಟ್ಟಿದ್ದಕ್ಕೆ ತಾನೆ? ಆದ್ರೆ ಆ ಕಾತಿ ಇದನ್ನೆಲ್ಲ ಉಲ್ಟಾ ಮಾಡಿ ತನ್ನ ಗಂಡನಿಗೆ ಬೇಲ್ ಕೊಡ್ಸಿ ಹೊರಗಡೆ ಕರ್ಕೊಂಡ್ ಬಂದ್ಲು. ಇದೆಲ್ಲ ನಿಜ ತಾನೆ? ಇನ್ನು ನಮಗೆ ಗೊತ್ತಾಗದಿರೋ ವಿಷಯ ಏನಾದ್ರೂ ಇದೆಯಾ? ಹೇಳೆ, ಯಾಕೆ ಇದ್ರೆಲ್ಲ ನಮ್ಮಿಂದ ಮುಚ್ಚಿಟ್ಟೆ? ಬಾಯ್ ಬಿಟ್ಟು ಮಾತಾಡು. ಓ, ಎಲ್ಲ ವಿಷಯ ನಿಮಗೆ ಗೊತ್ತಾಗಿದೆ, ಒಳ್ಳೇದೇ ಆಯ್ತು. ಇದನ್ನ ನಿಮ್ಮ ಹತ್ರ ಹೇಳಕ್ಕಾಗದೆ ಒಳಗಡೆನೆ ಬಚ್ಚಿಟ್ಕೊಂಡು ದಿನ ಧರ್ಮ ಸಂಕಟನ ಅನುಭವಿಸ್ತಾ ಇದ್ದೆ. ನನಗೆ ಉಸಿರು ಗಟ್ಟಂಗ ಆಗ್ತಾ ಇತ್ತು. ಈಗ ನನ್ಗೊಂಥರ ಸಮಾಧಾನ ಆಯ್ತು. ಅಮ್ಮ, ಈ ವಿಷಯಗಳನ್ನ ನಿಮ್ಮ ಹತ್ರ ಹೇಳೋದಕ್ಕೆ ನನಗ್ ಧೈರ್ಯ ಸಾಕಾಗ್ತಾ ಇರ್ಲಿಲ್ಲ ಅಮ್ಮ. ಆ ಎದ್ದು ಮಾಡಿದ್ ಒಂದ್ ದುರಂತ ನನ್ನನ್ನ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕ್ಸ್ಬಿಟ್ಟಿದೆ. ಅದ್ನ ನನ್ನ ಹೇಗ್ ತಿರುಗಿಸ್ತಾ ಇದೆಯೋ ನಾನು ಹಾಗೆ ತಿರುಗ್ತಾ ಇದ್ದೀನಿ. ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ಅಮ್ಮ. ನನಗೇನ್ ಸರಿ ಅನ್ಸುತ್ತೋ ನಾನು ಅದನ್ನ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಆದ್ರೂ ಒಂದ್ ಮಾತು ನಮ್ಮ ಹತ್ರ ಹೇಳ್ದೆ ಮುಚ್ಚಿಟ್ಟೆ ಅನ್ನೋ ಕೋಪ ಒಂದ್ ಕಡೆ ಆದ್ರೆ, ಮುಂದೆ ನಿನ್ ಜೀವನ ಏನಾಗುತ್ತೋ ಅನ್ನೋ ಭಯ ಆತಂಕ ಇನ್ನೊಂದ್ ಕಡೆ. ಇದೆಲ್ಲ ಹೀಗೆ ಮುಂದುವರೆದ್ರೆ ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಮಾತಾಡೆ. ರಾಮ್ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮುಂದೆ ನಿನ್ ಪರಿಸ್ಥಿತಿ ಏನೇ? ಅವರು ಸಾಯ್ತಿದ್ದಾರೆ. ಸ್ಲೋ ಪಾಯ್ಸನ್ ಕೊಟ್ಟು ಅವರಿಗೆ ಪರಿಸ್ಥಿತಿ ತಂದಿದ್ದಾರೆ ಅಂತ ಗೊತ್ತಿದ್ಮೇಲೂ ಅವ್ರನ್ನ ಯಾಕೆ ಮದುವೆ ಆದೆ? ಇದಕ್ಕೆಲ್ಲ ಅರ್ಥ ಏನು ಕಾವೇರಿ? ಅವ್ರು ನಿನಗೆ ಸಹಾಯ ಮಾಡ್ತಿಲ್ಲ ಕಣೆ, ನೀನ್ ಅವ್ರಿಗೆ ಸಹಾಯ ಮಾಡ್ತಿದ್ಯಾ. ಮಾತಾಡಿ, ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಮಾತಾಡು. ಅಮ್ಮ, ಎಲ್ಲದಕ್ಕೂ ಸಮಯನೇ ಉತ್ತರ ಕೊಡುತ್ತೆ. ಸಮಯನ? ಆ ರಾಮ್ ಅವರು ಹಾಸ್ಪಿಟಲ್ ಅಲ್ಲಿ ಮಲಗಿದ್ದಾರೆ. ಇನ್ಯಾವ ಸಮಯನೇ ಉತ್ತರ ಕೊಡುತ್ತೆ? ಅಮ್ಮ, ದಯವಿಟ್ಟು ನನಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ಬೇಡ. ನಾನೀಗಾಗ್ಲೇ ತುಂಬಾ ನೊಂದಿದ್ದೀನಿ. ಹಾಗಂತ ನೀನ್ ಮೌನವಾಗಿದ್ರೆ ಎಲ್ಲ ಸರಿ ಹೋಗುತ್ತೇನೆ? ಅಮ್ಮ, ಇದಕ್ಕೂ ಮೇಲೆ ನೀನ್ ನನ್ಗೆ ಒಂದ್ ಪ್ರಶ್ನೆ ಕೇಳಿದ್ರೆ ನಾನು ಎಲ್ಲಾದ್ರೂ ಹೋಗ್ಬಿಡ್ತೀನಿ ಅಷ್ಟೇ. ನನಗೂ ಬದುಕೋದಿಕ್ ಭಯ ಆಗ್ತಾ ಇದೆ ಅಮ್ಮ. ಆದ್ರೆ ನೀವಿಬ್ರು ಇದ್ದೀರಾ ಅನ್ನೋ ಧೈರ್ಯದಲ್ಲಿ ನಾನು ಉಸಿರಾಡ್ತಾ ಇದ್ದೀನಿ. ಅಂತದ್ರಲ್ಲಿ ನೀವ್ ಹೀಗೆ ನನಗೆ ಪ್ರಶ್ನೆ ಮೇಲ್ ಪ್ರಶ್ನೆ, ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳಿದ್ರೆ ನನಗೆ ಜೀವನೇ ಹೋದಂಗಾಗತ್ತಮ್ಮ. ಕಾವೇರಿ, ಕಾವೇರಿ, ಒಂದ್ ನಿಮಿಷ ನಿಂತ್ಕೊಳ್ಳೆ. ಸ್ವಲ್ಪ ಹೊತ್ತವಳನ್ನ ಅವಳ ಪಾಡಿ ಬಿಟ್ಬಿಡು. ಸಮಾಧಾನ ಆದ್ಮೇಲೆ ಅವಳೇ ಆಚೆಗೆ ಬರ್ತಾಳೆ. ಅಯ್ಯೋ ದೇವ್ರೆ, ನನ್ ಮಗಳ ಜೀವನದಲ್ಲಿ ಯಾಕಿಂತ ಪರೀಕ್ಷೆ? ಒಂದೇ ಏಟ್ಗೆ 3 ಹಕ್ಕಿಗಳು ಕಣ್ಣೀರು ಹಾಕೋ ಹಾಗಾಗಿದೆ. ನಾನಿಟ್ಟು ಡೈನಮೈಟ್ ಸರಿಯಾಗಿ ಸಿಡ್ದಿದೆ.